ನಮಸ್ತೆ ಮಾಸ್ಟರ್, ನನ್ನ ಹೆಸರು ಸುಧಾ ಓಜೆ ಅಂತ. 25 ಇಯರ್ಸ್ನಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಸ್ವಸ್ಥಲ ಆದೋನಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ ಅವ್ರ ಜೊತೆ ನಾನು ಮೆಡಿಟೇಷನ್ ಕಲ್ತ್ಕೊಂಡಿದ್ದೀನಿ. ಸೊ ಅವಾಗನಿಂದ ಇವಾಗ ತನಕ ನಾವು ಮೆಡಿಟೇಷನ್ ಮಾಡ್ತಾನೇ ಇದ್ದೀವಿ. ಹಂಗೆ ಧ್ಯಾನ ಪ್ರಚಾರ ಪತ್ರಿ ಸರ್ ಹೆಂಗಾದರೆ ಕೇಳಿದಾರೋ ಅದೇ ಥರ ಪತ್ರಿ ಸರ್ ಪ್ರಕಾರನೇ ನಾವು ಎಲ್ಲರೂ ಅದು ನಮ್ಮ ಪರ್ಪಸ್ಸು ಅಂತ ಅಂದ್ಕೊಂಡು ಮೆಡಿಟೇಷನ್ನ ಪ್ರಚಾರ ಮಾಡ್ತಾ ಇದ್ದೀವಿ. ಅದೇ ಥರನೇ ಇಲ್ಲಿ ಹತ್ತಿರದಲ್ಲೇ ನಾವು ಬೇಗೂರು ಮೇನ್ ರೋಡಲ್ಲಿ ಶ್ರೀ ಲಲಿತಾದೇವಿ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತ ಒಂದು ಪಿರಮಿಡ್ನು ಓಪನ್ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಮೆಡಿಟೇಷನ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. 24 ಅವರ್ಸು ಅದು ಓಪನಲ್ಲೇ ಇರುತ್ತೆ. ಪಬ್ಲಿಕ್ ಎಲ್ಲರೂ ಡೈರೆಕ್ಟಾಗಿ ಬಂದು ಮೆಡಿಟೇಷನ್ ಮಾಡ್ಕೊಳೋ ಥರ ಅರೇಂಜ್ಮೆಂಟ್ಸ್ನ ನಾವು ಮಾಡಿದ್ದೀವಿ. ಸೊ ಎಲ್ಲರೂ ಪತ್ರಿ ಸರ್ ಕೇಳಿರೋ ಥರ ಮನೆ ಪಿರಮಿಡ್ ಆಗಬೇಕು ಅಂತ ಕೇಳಿದ್ದಾರೆ. ಸೊ ಅದೇ ಥರನೇ ನಾವು ಮಾಡಿದ್ದೀವಿ. ಸೊ ನೀವೂ ಎಲ್ಲರೂ ಮೆಡಿಟೇಷನ್ ಮಾಡಬೇಕು, అలాగే ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಪಿರಮಿಡ್ನ ಸ್ಥಾಪನೆ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ಥರ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನು ಫಸ್ಟು 10th ಕ್ಲಾಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ನಾನು ಫೇಲ್ ಆಗಿದ್ದೀನಿ. 1 ಮಾರ್ಕಲ್ಲಿ ಫೇಲ್ ಆಗಿದ್ದೀನಿ. ಸೊ ನನಗೆ ಟೋಟಲ್ ಮಾರ್ಕ್ಸ್ 359. ಸೊ 1 ಮಾರ್ಕ್ ನನಗೆ ಬಂದರೆ ನಾನು ಪಾಸ್ ಆಗ್ತೀನಿ. ಅದೇ ಥರ ಫಸ್ಟ್ ಕ್ಲಾಸ್ ಡಿವಿಷನಲ್ಲಿ ನಾನು ಪಾಸ್ ಆಗ್ತೀನಿ. ಬಟ್ ನನ್ನ ಆ ಥರ ಒಂದು ಫೇಲ್ಯೂರ್ ಅನ್ನೋದು ಆಗಿದೆ ನನಗೆ. ಸೊ 1 ಇಯರ್ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಆ 1 ಇಯರಲ್ಲಿ ನನಗೆ ತಲೆ ಎತ್ಕೊಂಡು ನಿಲ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾರನ್ನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ನೋಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಡಿಪ್ರೆಷನಲ್ಲಿ ಹೋಗಿಬಿಟ್ಟಿದೆ. ಮನೆಯಲ್ಲೇ ಇರ್ತಾ ಇದ್ದೆ. ಯಾವ ಫಂಕ್ಷನ್ಸ್ ಆಗಲಿ ಯಾವ ಈವೆಂಟ್ಸ್ಗಾಗಲಿ ನಾನು ಹೋಗ್ತಾ ಇರಲಿಲ್ಲ. ಸೊ 1 ಇಯರು ಫುಲ್ ಡೀಪಾಗಿ ಥಿಂಕ್ ಮಾಡೋದು, ನಾನು ಯಾಕೆ ಜೀವ ಇರಬೇಕು, ನಾನು ಫೇಲ್ ಆಗಿದ್ದೀನಿ ಅಂದರೆ ಜಸ್ಟ್ ಲೈಕ್ ಒಂದು ಲೈಫಲ್ಲೇ ನಾನು ಫೇಲ್ಯೂರ್ ಆಗಿದ್ದೀನಿ ಅನ್ನೋ ಮನಸ್ತತ್ವದಲ್ಲಿ ನಾನು 1 ಇಯರ್ನ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅದು ಆಗಿದ ಮೇಲೆ ಇಂಟರ್ಮಿಡಿಯೇಟ್ ಅಂದರೆ PUC ಎಕ್ಸಾಮ್ಸ್ಗೆ PUC ಜಾಯಿನ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಫಸ್ಟ್ PUC ಎಕ್ಸಾಮ್ ಬರೀಬೇಕು ಒಂದು ಪ್ರೀ ಫೈನಲ್ ಇರೋವಾಗ ನನ್ನ ಟಾರ್ಚರು ಸ್ವಲ್ಪ ಪೀಕ್ಸ್ಗೆ ಹೋಗ್ಬಿಟ್ಟು ನಮ್ಮಮ್ಮ ಹತ್ರ ನಾನು ಮತ್ತೆ ಫೇಲ್ ಆಗ್ತೀನಿ, ನಾನು ಯಾವುದಕ್ಕೂ ಸರಿ ಇಲ್ಲ, ನಾನು ವೇಸ್ಟ್ ಫೆಲೋ ನಾನು, ಸೊ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮಗೆ ತುಂಬ ಟಾರ್ಚರ್ ಅನ್ನೋದು ಕೊಟ್ಬಿಟ್ಟಿದ್ದೀನಿ. ಸೊ ಅದು ತಡ್ಕೊಳಕ್ಕಾಗಲಿಲ್ಲ ನಮ್ಮಮ್ಮಗೆ. ಸೊ ನಮ್ಮಮ್ಮ ಪ್ರೇಮ್ನಾಥ್ ಸರ್ ಹತ್ರ ಹೋಗ್ಬಿಟ್ಟು ನನ್ನ ಮಗಳು ಈ ಥರ ಮಾತಾಡ್ತಾ ಇದ್ದಾಳೆ, ನಾನು ಏನು ಮಾಡಬೇಕು, ನೀವು ಮೆಡಿಟೇಷನ್ ಹೇಳ್ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಸೊ ಇಮ್ಮಿಡಿಯೇಟ್ ಆಗಿ ಪ್ರೇಮ್ನಾಥ್ ಸರು ನಮ್ಮ ಮನೆಗೆ ಬಂದುಬಿಟ್ಟು 1 ಅವರ್ ನನ್ನನ್ನು ಮೆಡಿಟೇಷನ್ ಕೂರಿಸ್ಬಿಟ್ರು. ಆವಾಗ ಕರೆಕ್ಟ್ ಪ್ರೀ ಫೈನಲ್ ಎಕ್ಸಾಮ್ ನಡೀತಾ ಇತ್ತು. ಯಾವುದಾದ್ರೂ ಸಬ್ಜೆಕ್ಟ್ ನಾಳೆ ನಾನು ಎಕ್ಸಾಮ್ ಬರೀಬೇಕು, ಅದು ಕ್ಲಾಸಲ್ಲಿ ಟೆಸ್ಟ್ ಇಟ್ಟಿರೋವಾಗೂ ಸೇಮ್ ನನಗೆ 1 ಮಾರ್ಕ್ ಕಮ್ಮಿ ಬಂದು ಫೇಲ್ ಆಗಿದ್ದೀನಿ. ಅಂದರೆ ನನ್ನ ಟೋಟಲ್ ಮಾರ್ಕ್ಸ್ 34 ಮಾರ್ಕ್ಸ್ ಬಂದಿತ್ತು. ಹಿಂಗಾದರೆ 10th ಸೈನ್ಸ್ ಸಬ್ಜೆಕ್ಟಲ್ಲಿ ನನಗೆ 34 ಮಾರ್ಕ್ಸ್ ಬಂತು. ಇವಾಗ ನೆಕ್ಸ್ಟ್ ನಾನು ಸಬ್ಜೆಕ್ಟ್ ಯಾವುದಾದ್ರೂ ಬರೀಬೇಕು, ಆ ಸಬ್ಜೆಕ್ಟಲ್ಲಿನೂ ನಾನು ಫೇಲ್ ಆಗಿ 34 ಮಾರ್ಕ್ಸ್ ಬಂದಿದೆ. ಸೊ ಆ ಎಕ್ಸಾಮ್ನೇ ನಾಳೆ ಬರೀಬೇಕು. ಸೊ ಅದಕ್ಕೆ ನನ್ನ ಟೆನ್ಷನ್ ತುಂಬ ಪೀಕ್ಸಲ್ಲಿ ಇತ್ತು. ಸೊ 25 ಇಯರ್ಸ್ ಬ್ಯಾಕ್ ನನಗೆ ಪ್ರೇಮ್ನಾಥ್ ಸರು ಕೂರಿಸ್ಬಿಟ್ಟು ಎಕ್ಸಾಮ್ ಅಂದರೆ ಎಷ್ಟೊಂದು ಸಿಂಪಲ್ ಟೆಕ್ನಿಕ್, ಅದನ್ನು ನೀವು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮೆಡಿಟೇಷನ್ನ ಕೂರಿಸಿದ್ದಾರೆ. 1 ಅವರ್ ಮೆಡಿಟೇಷನ್ ಕೂರಿಸಿದ್ದಾರೆ. ಪ್ರೀ ಫೈನಲ್ ಎಕ್ಸಾಮ್ ಬರೆದುಬಿಟ್ಟಿದ್ದೀನಿ. 1 ಮಂತ್ ಆಗಿದ ಮೇಲೆ ಫೈನಲ್ ಎಕ್ಸಾಮ್ ಇತ್ತು. ಪ್ರೇಮ್ನಾಥ್ ಸರ್ ಹಿಂಗಾದರೆ ಮೆಡಿಟೇಷನ್ ಟೆಕ್ನಿಕ್ಸ್ ಎಲ್ಲ ಹೇಳಿದ್ದಾರೆ. ಆವಾಗ ಇಷ್ಟೊಂದು ಟೆಕ್ನಿಕ್ಸ್ ಗೊತ್ತಿಲ್ಲ. ಮೆಡಿಟೇಷನ್ನಿಂದ ಎಷ್ಟೆಲ್ಲ ನಾವು ಸಕ್ಸಸ್ ಆಗ್ಬೋದು ಅನ್ನೋದು ಏನೂ ಗೊತ್ತಿರಲಿಲ್ಲ. ಎಜುಕೇಷನಲ್ಲಿ ತುಂಬ ಸಿಂಪಲ್ ಟೆಕ್ನಿಕ್ಸೇ ಇತ್ತು. ಸೊ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದು, ಫೋಕಸ್ ಹೆಂಗೆ ಮಾಡಬೇಕು, ಈ ಥರ ಜಸ್ಟ್ ಸಿಂಪಲ್ ಟೆಕ್ನಿಕ್ಸೇ ಹೇಳಿದರು. ಸೊ 1 ಮಂತ್ ಮತ್ತೆ ನಾನು ಪ್ರೇಮ್ನಾಥ್ ಸರ್ನ ಭೇಟಿ ಆಗಿದ್ದೇ ಇಲ್ಲ. ಅವ್ರು ಹೇಳಿರೋ ಪ್ರಕಾರ ಮೆಡಿಟೇಷನ್ ಮಾಡಿದ್ದೀನಿ. ಫಸ್ಟ್ PUC ಎಕ್ಸಾಮ್ಸ್ ಬರೆದಿದ್ದೀನಿ. ನನ್ನ ಸ್ಕೋರ್ ಏನು ಅಂತ ಅಂದರೆ ಕಾಲೇಜ್ಗೆ ಫಸ್ಟು, ಟೌನಿಗೆ ಸೆಕೆಂಡು, ಡಿಸ್ಟ್ರಿಕ್ಗೆ 3rd. ಜಸ್ಟ್ 1 ಮಂತ್ ಮೆಡಿಟೇಷನ್ ಅಲ್ಲೇ ನನ್ನಲ್ಲಿ ಅಷ್ಟು ಚೇಂಜಸ್ ಬಂತು.
ಫೇಲ್ ಆಗಿರೋ ಸ್ಟೂಡೆಂಟ್ ಕಾಲೇಜ್ಗೆ ಫಸ್ಟ್ ಹೆಂಗೆ ಬರ್ತಾರ ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಕಾಲೇಜಿಗೆ ಬಂದು ಒಳ್ಳೆ ಫೈಟು ನಡೀತಂತೆ. ಮೆಡಿಟೇಷನ್ನು ನಮ್ಮನ್ನ ಯಾವ ರೀತಿ ನಮ್ಮನ್ನ ತಗೊಂಡು ಹೋಗುತ್ತಂದ್ರೆ, ನಮ್ಗೆ ಹೇಳ್ತಾರಲ್ವಾ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನ ಅನ್ನೋದು ಒಂದು ಬಂದ್ರೆ ನಮ್ಮ ಕರ್ಮನ ನಾವು ಯಾವ ಥರ ತೆಗೆಸ್ಬಿಡ್ಬೋದು, ಸಕ್ಸಸ್ ರೇಟ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ಡೆಸಿಷನ್ ಮೇಕಿಂಗ್ ಹೆಂಗಿರಬೇಕು, ನಾವು ಯಾವ ಥರ ಕೆಲಸ ಮಾಡಬೇಕು, ಸಮಯ ಸಂದರ್ಭಾನುಸಾರ ನಾವು ಹೋಗ್ತಾ ಇರಬೇಕು. ಇವತ್ತಿದು ಕರೆಕ್ಟ್ ಆಗಿರುತ್ತೆ, ನೆಕ್ಸ್ಟ್ ಡೇಗೆ ಇದು ರಾಂಗ್ ಆಗಿರುತ್ತೆ. ಯಾವ ಟೈಮಲ್ಲಿ ಯಾವುದು ಸರಿ ಅನ್ನೋದು ಇವಾಗವರೆಗೂ ಡಿಸೈಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾರ ಒಪಿನಿಯನ್ಸ್ ಮೇಲೂ ಯಾರ ಇಷ್ಟ ಪ್ರಕಾರ ಜೀವನ ಮಾಡೋದು ಬೇಕಾಗಿಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಏನು ಹೇಳುತ್ತೋ, ನಮ್ಮ ಪರ್ಪಸ್ ಏನಾದರೆ ಇರುತ್ತೋ ಅದ್ರ ಪ್ರಕಾರ ಮಾತ್ರನೇ ನಾವು ಹೋಗಬೇಕು. ಮತ್ತು ಆ ಸಬ್ಕಾನ್ಷಿಯಸ್ ಮೈಂಡ್ ಹೇಳೋದು ಯಾರಿಗೆ ಕೇಳಿಸುತ್ತೆ, ಹೆಂಗೆ ಅರ್ಥ ಆಗುತ್ತೆ ಅಂದರೆ ಯಾರಿಗೂ ಕೇಳಿಸಲ್ಲ. ನಮಗೆ ಗುರುಗಳು ಮಾರ್ಗದರ್ಶಕ ಮಾತ್ರ ಮಾಡ್ತಾರೆ. ನಮ್ಮ ಮಾರ್ಗನ ನಾವೇ ಸರ್ಚ್ ಮಾಡಬೇಕು, ಅದ್ರ ಪ್ರಕಾರನೇ ನಾವು ಹೋಗ್ತಾ ಇರಬೇಕು. ಸೊ ಮೆಡಿಟೇಷನ್ ಮಾತ್ರನೇ ನಮ್ಮನ್ನು ನಾವು ಏನು ಅನ್ನೋದು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಬಂದಿದ್ದಾರೆ, ಸರ್ನ ಇನ್ವೈಟ್ ಮಾಡ್ಕೊಳೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.